ಎಲ್ಲರಿಗೂ ನಮಸ್ಕಾರ. ನಾನು ಶಿವಕುಮಾರ ಪಿ.ವಿ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೈಂದೂರು, ಉಡುಪಿ ಜಿಲ್ಲೆ. ಇವತ್ತಿನ ತರಗತಿಯಲ್ಲಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಈ ವಿಷಯದ ಕುರಿತಾಗಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಕುರಿತಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪ್ರಶ್ನೆಗಳನ್ನು ನೋಡಿ. ವಾಟ್ ಈಸ್ NCW? ವಾಟ್ ಆರ್ ದ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ NCW? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. NCW ಅಂದರೆ ಏನು? ಅದು ಯಾವಾಗ ಅಸ್ತಿತ್ವಕ್ಕೆ ಬಂತು? ಅದರ ಕಾಳಜಿಗಳೇನು? ಇವುಗಳನ್ನು ನಾವು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ದಿ NCW ಈಸ್ ದ ಸ್ಟ್ಯಾಚ್ಯುಟರಿ ಬಾಡಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗವು ಭಾರತ ಸರ್ಕಾರದ ಒಂದು ಶಾಸನಬದ್ಧವಾದಂಥ ಅಂಗವಾಗಿದೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 31st January 1992 ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಡಿಫೈನ್ಡ್ ಇನ್ ದಿ 1990 ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್. ರಾಷ್ಟ್ರೀಯ ಮಹಿಳಾ ಕಾಯ್ದೆಯ ವ್ಯಾಖ್ಯಾನದಂತೆ ಅಥವಾ ಅದರ ಅನ್ವಯದಂತೆ ಭಾರತೀಯ ಸಂವಿಧಾನದ ನಿಬಂಧನೆಗಳ ಅಡಿಯಲ್ಲಿ ಜನವರಿ 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವು ಸ್ಥಾಪನೆ ಆಗತ್ತೆ. NCW ಜನರಲಿ ಕನ್ಸರ್ನ್ಡ್ ವಿತ್ ಅಡ್ವೈಸಿಂಗ್ ದಿ ಗೌರ್ಮೆಂಟ್ ಆನ್ ಆಲ್ ಪಾಲಿಸಿ ಮ್ಯಾಟರ್ಸ್ ಅಫೆಕ್ಟಿಂಗ್ ವುಮೆನ್. ಸಾಮಾನ್ಯವಾಗಿ ಮಹಿಳೆಯರ ಮೇಲೆ ಪ್ರಭಾವ ಬೀರುವಂಥ ನೀತಿಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವಲ್ಲಿ ಅತಿ ಹೆಚ್ಚು ಕಾಳಜಿಯನ್ನು NCW ವಹಿಸ್ಕೊಳ್ಳುತ್ತೆ. NCWನ ಮುಖ್ಯ ಉದ್ದೇಶಗಳೇ ಮಹಿಳೆಯರ ಹಕ್ಕುಗಳನ್ನು ಪ್ರತಿನಿಧಿಸೋದು, ಅವರ ಸಮಸ್ಯೆಗಳಿಗೆ ಧ್ವನಿಯಾಗೋದು, ಅವರ ರಾಜಕೀಯ, ಆರ್ಥಿಕ, ಔದ್ಯೋಗಿಕ ಸಮಸ್ಯೆಗಳ ಬಗ್ಗೆ ಪರಿಹಾರ ಕ್ರಮಗಳನ್ನು ಜಾರಿಗೊಳಿಸೋದಕ್ಕೆ ಪೂರಕವಾದಂಥ ಕೆಲಸವನ್ನು NCW ಮಾಡುತ್ತೆ. ಕಂಪೋಸಿಷನ್ ಆಫ್ NCWನ ರಚನಾ ಸ್ವರೂಪ ಹೇಗಿದೆ, ಅದು ಹೇಗೆ ಸಂಯೋಜನೆಗೊಂಡಿದೆ ಅಂತ ನೋಡೋದಾದರೆ ಅದರಲ್ಲಿ 3 ಥರದ ಹುದ್ದೆಗಳು ನಮಗೆ ಕಂಡು ಬರ್ತವೆ. ಮೊದಲನೇದು ಚೇರ್ಪರ್ಸನ್, ಎ ಪರ್ಸನ್ ಕಮಿಟೆಡ್ ಟು ದಿ ಕಾಸ್ ಆಫ್ ವುಮೆನ್. ಮಹಿಳೆಯರ ಹಿತರಕ್ಷಣೆಗೆ ಬದ್ಧವಾಗಿರುವಂಥ ವ್ಯಕ್ತಿಯನ್ನು ಚೇರ್ಪರ್ಸನ್ ಆಗಿ NCWಗೆ ಆಯ್ಕೆ ಮಾಡಲಾಗತ್ತೆ. ಇನ್ನು ಎರಡನೇದು ಸೆಕೆಂಡ್ ಒನ್ 5 members. ದೇ ಆರ್ ದ ಪರ್ಸನ್ಸ್ ಆಫ್ ಎಬಿಲಿಟಿ, ಇಂಟಿಗ್ರಿಟಿ ಆ್ಯಂಡ್ ಸ್ಟ್ಯಾಂಡಿಂಗ್ ಹೂ ಹ್ಯಾವ್ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ಲಾ ಆರ್ ಲೆಜಿಸ್ಲೇಷನ್, ಟ್ರೇಡ್ ಯೂನಿಯನಿಸಮ್, ಮ್ಯಾನೇಜ್ಮೆಂಟ್ ಆಫ್ ಆ್ಯನ್ ಇಂಡಸ್ಟ್ರಿ or organization committed to increasing the employment potential of women. Women's voluntary organizations including women activists, administration, economic development, health, education or social welfare. ಈ 5 ಜನ ಸದಸ್ಯರು ಯಾರಾಗಿರ್ತಾರೆ ಅಂತಂದರೆ, ಹೆಚ್ಚು ಯಾರು ಸಮಗ್ರ ದೃಷ್ಟಿಕೋನವನ್ನು ಹೊಂದಿರ್ತಾರೋ, ಹೆಚ್ಚು ಸಮರ್ಥರಾಗಿರ್ತಾರೋ, ಮತ್ತು ಅವರಿಗೆ ಕಾನೂನು, ಶಾಸಕಾಂಗ, ವ್ಯಾಪಾರ ಒಕ್ಕೂಟ, ಉದ್ಯೋಗ, ಸಂಸ್ಥೆ ಅಥವಾ ಉದ್ಯಮಗಳ ನಿರ್ವಹಣೆ, ಮಹಿಳಾ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವಂಥ ಅನುಭವ, ಆಡಳಿತ, ಆರ್ಥಿಕ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಸಮಾಜ ಕಲ್ಯಾಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಪರವಾಗಿ ಕೆಲಸ ಮಾಡಿದಂಥ ಅನುಭವ ಇರುವವರನ್ನು 5 members ಆಗಿ 5 ಜನ ಸದಸ್ಯರನ್ನಾಗಿ NCWಗೆ ಆಯ್ಕೆ ಮಾಡಲಾಗತ್ತೆ. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಮತ್ತು ಅವರ ಪರಿಣಿತಿ ಇಲ್ಲಿ ಆಯ್ಕೆಯ ಮಾನದಂಡವಾಗಿ ಕೆಲಸ ಮಾಡುತ್ತೆ. ಇನ್ನು ಥರ್ಡ್ ಪೊಸಿಷನ್ ಯಾವುದಪ್ಪ ಅಂತಂದರೆ, ಅಂದರೆ 3ನೇ ಹುದ್ದೆ ಯಾವುದು ಅಂತಂದರೆ ಎ ಮೆಂಬರ್ ಸೆಕ್ರೆಟರಿ. ಇವ್ರು ಯಾರಾಗಿರ್ತಾರೆ? ಆ್ಯನ್ ಆಫೀಸರ್ ಆಫ್ ಎ ಸಿವಿಲ್ ಸರ್ವಿಸ್. ಭಾರತದ ನಾಗರಿಕ ಸೇವೆಯಲ್ಲಿ ಕಾರ್ಯನಿರ್ವಹಿಸುವಂಥವರು ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಹೆಚ್ಚು ಅನುಭವ ಉಳ್ಳಂಥವರನ್ನು ಮೆಂಬರ್ ಸೆಕ್ರೆಟರಿಯನ್ನಾಗಿ ಮಾಡಲಾಗತ್ತೆ. ಈ 3 ಹುದ್ದೆಗಳು ಚೇರ್ಪರ್ಸನ್, 5 members ಆ್ಯಂಡ್ ಸೆಕ್ರೆಟರಿ, ಈ 3 ಹುದ್ದೆಗಳು ಕೂಡ
ನಾಮಿನೇಟೆಡ್ ಆ್ಯಂಡ್ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದಿಂದ ಆಲ್ ಆಫ್ ದೆಮ್ ಆರ್ ನಾಮಿನೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಇವೆಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಆಯ್ಕೆ ಆಗ್ತಾರೆ, ನಾಮಕರಣಗೊಂಡಂಥ ಅಧಿಕಾರಿಗಳಾಗಿರ್ತಾರೆ. We can see the list of presidents of NCW. Jayanti Patnaik, who is the first chairman of NCW. ಇವರು ಮೊಟ್ಟ ಮೊದಲ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಹಾಗೆಯೇ ಆನಂತರದಲ್ಲಿ ಮೋಹಿನಿ ಗಿರಿ, ವಿಭಾ ಪಾರ್ಥಸಾರಥಿ, ನಂತರದಲ್ಲಿ ಪೂರ್ಣಿಮಾ ಅಡ್ವಾಣಿ, ನಂತರದಲ್ಲಿ ಗಿರಿಜಾ ವ್ಯಾಸ್, ನಂತರದಲ್ಲಿ ಅಗೇನ್ ಗಿರಿಜಾ ವ್ಯಾಸ್, ಮತ್ತು ಮಮತಾ ಶರ್ಮಾ, ನೆಕ್ಸ್ಟ್ ಲಲಿತಾ ಕುಮಾರ ಮಂಗಳಂ. ಅಟ್ ಪ್ರೆಸೆಂಟ್ ಪ್ರಸ್ತುತ ಸಂದರ್ಭದಲ್ಲಿ ರೇಖಾ ಶರ್ಮಾ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಟರ್ಮ್ ಆಫ್ ದ ಆಫೀಸ್. ರಾಷ್ಟ್ರೀಯ ಮಹಿಳಾ ಆಯೋಗದ ಈ 3 ಥರದ ಅಧಿಕಾರಿಗಳು ಅಥವಾ ಹುದ್ದೆಗಳು ಏನಿದ್ದಾವೆ ಅವುಗಳ ಅಧಿಕಾರ ಅವಧಿ ಎಷ್ಟು, ಅವರು ಎಷ್ಟು ಅವಧಿಯವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಂದರೆ ದ ಚೇರ್ಪರ್ಸನ್ ಆ್ಯಂಡ್ 5 ಮೆಂಬರ್ಸ್ ವಿಲ್ ಹೋಲ್ಡ್ ದ ಆಫೀಸ್ ನಾಟ್ ಎಕ್ಸೀಡಿಂಗ್ 3 ಇಯರ್ಸ್. ಚೇರ್ಪರ್ಸನ್ನು ಮತ್ತು 5 ಜನ ಸದಸ್ಯರು 3 ವರ್ಷಗಳಿಗೆ ಹೆಚ್ಚಿಲ್ಲದಂತೆ ಅಂದರೆ 3 ವರ್ಷಗಳ ಅವಧಿಗೆ ಅವರು ಅಧಿಕಾರದಲ್ಲಿ ಮುಂದುವರಿಯಬಹುದು. ಚೇರ್ಪರ್ಸನ್ ಆ್ಯಂಡ್ ಮೆಂಬರ್ಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಈ ಅಧಿಕಾರದಲ್ಲಿರುವಂತಹ ಚೇರ್ಪರ್ಸನ್ ಅಥವಾ 5 ಜನ ಸದಸ್ಯರು ಎನ್ ಸಿ ಡಬ್ಲ್ಯೂನಲ್ಲಿ ತೃಪ್ತಿದಾಯಕವಾಗಿ ಕಾರ್ಯನಿರ್ವಹಿಸುವಲ್ಲಿ ವಿಫಲ ಆದರೆ ಅವರನ್ನು ಕೇಂದ್ರ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಸುವಂಥ ಅಧಿಕಾರವನ್ನು ಕೂಡ ಹೊಂದಿದೆ. ಅಂದರೆ ಅವರನ್ನು ಕೇಂದ್ರ ಸರ್ಕಾರವೇ ಆಯ್ಕೆ ಮಾಡುತ್ತೆ. ಹಾಗೆಯೇ ಅವರ ಕೆಲಸ ತೃಪ್ತಿದಾಯಕವಾಗಿಲ್ಲ ಅಂತಂದರೆ ಅವರನ್ನು ಅಧಿಕಾರದಿಂದ ಕೂಡ ಕೆಳಗಿಳಿಸಬಹುದು. ಇದಕ್ಕೂ ಮುಂಚೆ ಆ NCWನ ಅಧ್ಯಕ್ಷರು ಅಥವಾ ಸದಸ್ಯರು ಏನಿರ್ತಾರೆ ಅವರು ಸ್ವತಃ ರಾಜೀನಾಮೆಯನ್ನು ಕೂಡ ನೀಡಲಿಕ್ಕೆ ಅವಕಾಶಗಳು ಇದ್ದಾವೆ. ಹಾಗಾದರೆ NCW ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರ ಕಾರ್ಯಗಳೇನೇನು? ಮೊದಲನೇದು, ಇನ್ವೆಸ್ಟಿಗೇಟ್ ಆ್ಯಂಡ್ ಎಕ್ಸಾಮಿನೇಷನ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದಿ ಸೇಫ್ ಗಾರ್ಡ್ಸ್ ಪ್ರೊವೈಡೆಡ್ ಫಾರ್ ವುಮೆನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅದರ್ ಲಾಸ್. ಸಂವಿಧಾನ ಮತ್ತು ಇತರ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರಿಗೆ ಒದಗಿಸಲಾಗಿರುವಂಥ ಸುರಕ್ಷತೆಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ತನಿಖೆ ನಡೆಸೋದು, ವಿಚಾರಣೆ ನಡೆಸೋದು, ಪರಿಶೀಲನೆ ನಡೆಸೋದು ಇದರ NCWನ ಒಂದು ಬಹುಮುಖ್ಯವಾದಂಥ ಕೆಲಸ. ಸೆಕೆಂಡ್ ಒನ್ ಏನು ಅಂದರೆ ಪ್ರೆಸೆಂಟ್ ರಿಪೋರ್ಟ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಆನ್ ವರ್ಕ್ ಡನ್ ಟುವರ್ಡ್ಸ್ ದೀಸ್ ಸೇಫ್ ಗಾರ್ಡ್ಸ್. ಈ ಸುರಕ್ಷತಾ ಕಾರ್ಯಗಳೇನಿದ್ದಾವೆ ಅಥವಾ ಸುರಕ್ಷತಾ ಕ್ರಮಗಳೇನಿದ್ದಾವೆ ಅವುಗಳ ಕುರಿತಾಗಿ ತಾನು ಕಾರ್ಯನಿರ್ವಹಿಸಿದಂಥ ಕೆಲಸಗಳ ಮಾಹಿತಿಯನ್ನು, ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವಂಥದ್ದು. ಥರ್ಡ್ ಒನ್, ಮೇಕ್ ರೆಕಮೆಂಡೇಶನ್ಸ್ ಫಾರ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಸಚ್ ಸೇಫ್ ಗಾರ್ಡ್ಸ್ ಟು ಯೂನಿಯನ್ ಆರ್ ಸ್ಟೇಟ್ ಗೌರ್ಮೆಂಟ್. ಸಂವಿಧಾನ ಮತ್ತು ಇತರ ಕಾನೂನುಗಳ ಮೂಲಕ ಯಾವ್ಯಾವ ಸುರಕ್ಷತೆಯನ್ನು, ಸಂರಕ್ಷಣೆಗಳನ್ನು ನೀಡಲಾಗಿರುತ್ತೋ ಮಹಿಳೆಯರಿಗೆ ಅಂಥ ಕೆಲಸಗಳ ಕುರಿತು ಅಂಥ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸೋದಕ್ಕೆ, ಅವುಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಒಕ್ಕೂಟಕ್ಕೆ ಅಥವಾ ರಾಜ್ಯ ಸರ್ಕಾರಗಳಿಗೆ ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಶಿಫಾರಸನ್ನು ಮಾಡುತ್ತೆ. ಫೋರ್ತ್ ಒನ್, ರಿವ್ಯೂ ವುಮೆನ್ ರಿಲೇಟೆಡ್ ಟು ಲೆಜಿಸ್ಲೇಷನ್ಸ್ ಆ್ಯಂಡ್ ಬ್ರಿಂಗ್ ಔಟ್ ಇನ್ಅಡಕ್ವಿಸೀಸ್ ಆ್ಯಂಡ್ ಶಾರ್ಟ್ ಕಮಿಂಗ್ಸ್. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಶಾಸನಗಳೇನಿದ್ದಾವೆ ಅಥವಾ ಶಾಸಕಾಂಗದ ಪ್ರಕ್ರಿಯೆಗಳೇನಿದ್ದಾವೆ ಅವುಗಳಲ್ಲಿನ ಅಸಮರ್ಪಕತೆಗಳನ್ನು, ನ್ಯೂನ್ಯತೆಗಳನ್ನು ಹೊರಗೆ ತರೋದು, ಅವುಗಳ ಮೇಲೆ ಬೆಳಕು ಚೆಲ್ಲೋದು ಇದರ ಮತ್ತೊಂದು ಮುಖ್ಯವಾದಂಥ ಕಾರ್ಯ. ಫಿಫ್ತ್ ಒನ್, ಟೇಕ್ ಅಪ್ ಕೇಸಸ್ ಆಫ್ ವೈಲೇಷನ್ ಆಫ್ ಲಾ ಅಗೇನ್ಸ್ಟ್ ವುಮೆನ್ ಟು ಅಪ್ರಾಪ್ರಿಯೇಟ್ ಅಥಾರಿಟೀಸ್. ಮಹಿಳೆಯರ ವಿರುದ್ಧದ ಕಾನೂನು ಉಲ್ಲಂಘನೆಯ ಪ್ರಕರಣಗಳನ್ನು ಸೂಕ್ತ ಅಧಿಕಾರಿಗಳ ಗಮನಕ್ಕೆ ತರೋದು NCWನ ಮತ್ತೊಂದು
ಕೆಲಸ. ಅಂದರೆ ಸಂವಿಧಾನಿಕವಾಗಿ ಅಥವಾ ಇತರ ಕಾನೂನುಗಳ ಮೂಲಕ ಮಹಿಳೆಯರಿಗೆ ಹಲವಾರು ಸಂರಕ್ಷಣೆಗಳನ್ನು, ಅವಕಾಶಗಳನ್ನು, ಹಕ್ಕುಗಳನ್ನು ನೀಡಲಾಗಿರುತ್ತೆ. ಅಂತಹ ಕಾನೂನುಗಳನ್ನು ಯಾರಾದರೂ ಬ್ರೇಕ್ ಮಾಡಿದ್ರೆ ಅಂತಹ ಪ್ರಕರಣಗಳನ್ನು ಸೂಕ್ತ ಅಧಿಕಾರಿಗಳ ಗಮನಕ್ಕೆ ತರೋ ಮೂಲಕ ಅವುಗಳನ್ನು ಪರಿಹರಿಸೋದಕ್ಕೆ ಪೂರಕವಾದಂಥ ಪ್ರಯತ್ನಗಳನ್ನು ಮಾಡುತ್ತೆ. 6th one, look into complaints and take suo motu action over them. ಇಲ್ಲಿ ಸುಮೋಟೋ ಅಂತ ಅಂದರೆ ಇದೊಂದು ಲೀಗಲ್ ಟರ್ಮ್. ಸುಮೋಟೋ ಅಂತ ಅಂದರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ದೂರನ್ನು ದಾಖಲಿಸ್ಕೊಳ್ಳೋದು. ಬಹಳ ಗಂಭೀರವಾದಂಥ ಸಮಸ್ಯೆಗಳೇನಾದರೂ ಇದ್ದರೆ, ಮಹಿಳೆಯರು ಅಂತಹ ಸಮಸ್ಯೆಗಳಿಗೆ ಸಿಲುಕಿದ್ರೆ ಅಂತಹ ಸಂದರ್ಭದಲ್ಲಿ ಸ್ವತಃ NCW ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ಅವುಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಯಾವ ಸಂದರ್ಭದಲ್ಲಿ? ವೇರಿಯಸ್ ಕ್ಯಾಟಗರೀಸ್ ಆಫ್ ಕ್ರೈಮ್ಸ್. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ದೌರ್ಜನ್ಯ, ಹರಾಸ್ಮೆಂಟ್, ಮಹಿಳೆಯರು ಕಿರುಕುಳವನ್ನು ಅನುಭವಿಸ್ತಾ ಇದ್ದರೆ, ಡೌರಿ ಕೇಸಸ್, ವರದಕ್ಷಿಣೆಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಮಹಿಳೆಯರು ಟಾರ್ಚರನ್ನು ಅನುಭವಿಸ್ತಾ ಇದ್ದರೆ, ಚಿತ್ರಹಿಂಸೆಯನ್ನು ಪಡ್ತಾ ಇದ್ದರೆ, ಅಂಥ ಸಂದರ್ಭಗಳಲ್ಲಿ ಸ್ವಯಂ ಪ್ರೇರಿತವಾಗಿ NCW ದೂರನ್ನು ದಾಖಲಿಸಿಕೊಂಡು ಮಹಿಳೆಯರಿಗೆ ರಕ್ಷಣೆ ನೀಡೋ ಕೆಲಸವನ್ನು ಮಾಡುತ್ತೆ, ಅವುಗಳನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡುತ್ತೆ. 7th one, work towards women's rights, laws and policies. ಇದು ಸಮಗ್ರವಾಗಿ NCWನ ಒಂದು ಉದ್ದೇಶ, ಬಹುಮುಖ್ಯವಾದಂಥ ಉದ್ದೇಶ. ಇದು ಮಹಿಳಾ ಹಕ್ಕುಗಳಿಗೆ, ಅವರ ಕಾಳಜಿ ಮತ್ತು ಹಿತಾಸಕ್ತಿಗಳಿಗೆ ಧ್ವನಿಯಾಗಿರುವಂಥ ಒಂದು ವೇದಿಕೆ ಅನ್ನೋದು ನಮಗೀಗಾಗಲೇ ಗೊತ್ತಾಗಿದೆ. ಹಾಗೆಯೇ ಮಹಿಳೆಯರ ಪರವಾದಂಥ ಹಕ್ಕುಗಳು, ಕಾನೂನು ಮತ್ತು ನೀತಿ ನಿಯಮಗಳ ಕುರಿತಾಗಿ ಇದು ಪೂರಕವಾಗಿ ಅಂಥವುಗಳನ್ನು ರೂಪುಗೊಳಿಸೋದಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಒನ್, ಮಿಟಿಗೇಟಿಂಗ್ ಹಾರ್ಡ್ಶಿಪ್ಸ್ ಆಫ್ ವುಮೆನ್ ಆ್ಯಂಡ್ ಎನ್ಶ್ಯೂರ್ ವೆಲ್ಫೇರ್ ಆ್ಯಂಡ್ ಇಟ್ಸ್ ರಿಲೀಫ್. ಮಹಿಳೆಯರ ಕಷ್ಟಗಳನ್ನು, ಯಾತನೆಗಳನ್ನು ತಗ್ಗಿಸೋದು, ಜೊತೆಗೆ ಅವರ ಅಭಿವೃದ್ಧಿ ಮತ್ತು ಪರಿಹಾರಗಳನ್ನು ಕುರಿತು ಅವರಿಗೆ ಒಂದು ಭರವಸೆಯನ್ನು ನೀಡೋದು, ಅವುಗಳ ಕುರಿತು ಖಚಿತತೆಯನ್ನು ನೀಡೋ ಕೆಲಸವನ್ನು ಮಾಡುತ್ತೆ. ಕಷ್ಟದಲ್ಲಿರೋ ಮಹಿಳೆಯರನ್ನ ಪರಿಹಾರ ನೀಡೋದು, ಅವರಿಗೆ ಅಭಿವೃದ್ಧಿಯ ಒಂದು ಭರವಸೆಯನ್ನು ನೀಡೋ ಕೆಲಸವನ್ನು ಕೂಡ NCW ಮಾಡುತ್ತೆ. 9th one, call for special studies or investigations into specific problems or situations. ಬಹಳ ಗಂಭೀರವಾದಂಥ ಸಮಸ್ಯೆಗಳೇನಾದರೂ ಇದ್ದರೆ, ಅಂಥ ಸನ್ನಿವೇಶಗಳೇನಾದರೂ ಇದ್ದರೆ ಅವುಗಳ ಕುರಿತಾಗಿ ತನಿಖೆ ನಡೆಸೋದಕ್ಕೆ, ವಿಶೇಷವಾದಂಥ ಅಧ್ಯಯನಗಳನ್ನು ನಡೆಸೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ, ಸಂಶೋಧನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಕರೆಯನ್ನು ನೀಡುತ್ತೆ. ಈ ಹಿನ್ನೆಲೆಯಲ್ಲಿ ಹಲವಾರು ಕಾನ್ಫರೆನ್ಸಸ್ಗಳನ್ನು, ವರ್ಕ್ಶಾಪ್ಗಳನ್ನು ಕೂಡ ಆಯೋಜನೆ ಮಾಡುತ್ತೆ, ಪ್ರಾಜೆಕ್ಟ್ಗಳನ್ನು ಕೂಡ ನೀಡುವಂಥ ಕೆಲಸ ಮಾಡುತ್ತೆ. ಈ ಎಲ್ಲ ಕೆಲಸಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೂಡ ನೀಡುತ್ತೆ, ಅದಕ್ಕೆ ಪೂರಕವಾದಂಥ ಸಹಕಾರವನ್ನು ಕೂಡ NCW ನೀಡುತ್ತೆ. ನೆಕ್ಸ್ಟ್ ಒನ್, ಪಾರ್ಟಿಸಿಪೇಟ್ ಇನ್ ಪ್ಲಾನಿಂಗ್ ಪ್ರಾಸೆಸ್ ಆಫ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ವುಮೆನ್. ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಯೋಜನಾ ಪ್ರಕ್ರಿಯೆಯಲ್ಲಿ NCW ಭಾಗವಹಿಸುತ್ತೆ. ಅಂದರೆ ಅಂಥ ಯೋಜನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಮಹಿಳೆಯರಿಗೆ ಪೂರಕವಾದಂಥ ಯೋಜನೆಗಳು ರೂಪುಗೊಳ್ಳುವಲ್ಲಿ ತನ್ನದೇ ಆದಂಥ ಪ್ರಯತ್ನವನ್ನು, ಶ್ರಮವನ್ನು ಹಾಕತ್ತೆ. ಸೊ ಲಾಸ್ಟ್ ಒನ್, ಲೀಗಲ್ ಇಂಟರ್ವೆನ್ಷನ್ ಥ್ರೂ ಪರಿವಾರಿಕ್ ಮಹಿಳಾ ಲೋಕ್ ಅದಾಲತ್. ಇದನ್ನು PMLA ಅಂತ ಕೂಡ ಕರೀತಾರೆ. ಲೀಗಲ್ ಇಂಟರ್ವೆನ್ಷನ್ through PMLA for the redressal and speedy disposal of cases related to marriage and family affairs pending in various courts. ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂಥ ವಿವಾಹ ಮತ್ತು ಕುಟುಂಬ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಿಗೆ ಪರಿಹಾರ ಮತ್ತು ಅವುಗಳ ತ್ವರಿತ ವಿಲೇವಾರಿಗೋಸ್ಕರ ಕಾನೂನಿನ ಸ್ವರೂಪದ ಪರಿವಾರಿಕ್ ಮಹಿಳಾ ಅದಾಲತ್ ಎನ್ನುವ ಒಂದು ಸಾಂಸ್ಥಿಕ ರಚನೆಯನ್ನು ಸೃಷ್ಟಿಸಿದೆ. ನೆಕ್ಸ್ಟ್ ಒನ್, ಪರಿವಾರಿಕ್ ಮಹಿಳಾ ಲೋಕ್ ಅದಾಲತ್ ಅಂದರೆ ಏನು? ಇದು PMLA ಈಸ್ ನಥಿಂಗ್ ಬಟ್ ಲೈಕ್ ಟ್ರೆಡಿಷನಲ್ ನ್ಯಾಯ ಪಂಚಾಯತ್ ಲೋಕ್ ಅದಾಲತ್. ಸೊ ಇದು
ವೇಗವಾಗಿ ತ್ವರಿತಗತಿಯಲ್ಲಿ ಮಹಿಳೆಯರ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ರಚಿಸಿರುವಂಥ ಒಂದು ಹೊಸ ಇನ್ನೋವೇಟಿವ್ ಆದಂಥ ಒಂದು ಪರಿಕಲ್ಪನೆ. NCW ಹ್ಯಾಸ್ ಇವಾಲ್ವ್ಡ್ ಆನ್ ಇನ್ನೋವೇಟಿವ್ ಕಾನ್ಸೆಪ್ಟ್ ಆಫ್ PMLA. The commission provides financial assistance to NGOs or state women commissions or state legal service authority to organize पारिवारिक महिला लोक अदालत. ಪಾರಿವಾರಿಕ ಮಹಿಳಾ ಲೋಕ್ ಅದಾಲತನ್ನು ಸಂಘಟಿಸೋದಕ್ಕೆ ಆಯೋಗ NGOಗಳು, ರಾಜ್ಯ ಮಹಿಳಾ ಆಯೋಗಗಳು ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೂಡ ಮಾಡುತ್ತೆ, ಅಂದರೆ ಹಣಕಾಸಿನ ನೆರವನ್ನು ಕೂಡ ನೀಡುವ ಕೆಲಸ ಮಾಡುತ್ತೆ. ದಿ ಆಬ್ಜೆಕ್ಟಿವ್ಸ್ ಆಫ್ ಪಾರಿವಾರಿಕ್ ಮಹಿಳಾ ಲೋಕ್ ಅದಾಲತ್ಸ್ ಆರ್ ಆಸ್ ಫಾಲೋಸ್. ಹಾಗಾದರೆ ಮಹಿಳಾ ಲೋಕ್ ಅದಾಲತ್ ಈ PMLA ಏನಿದೆ ಇದರ ಬಹುಮುಖ್ಯ ಉದ್ದೇಶಗಳು ಏನೇನು ಅಂದರೆ, ಮೊದಲನೇದು ಟು ಪ್ರೊವೈಡ್ ಸ್ಪೀಡಿ ಆ್ಯಂಡ್ ಕಾಸ್ಟ್ ಫ್ರೀ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಟು ವುಮೆನ್. ಮಹಿಳೆಯರಿಗೆ ನ್ಯಾಯದ ತ್ವರಿತ ಹಾಗೂ ವೆಚ್ಚ ಮುಕ್ತವಾದಂಥ ನ್ಯಾಯವನ್ನು ವಿತರಣೆ ಮಾಡೋದು ಅಥವಾ ಒದಗಿಸೋದು. ಮಹಿಳೆಯರಿಗೆ ಆದಷ್ಟು ಸಾಧ್ಯವಾದಷ್ಟು ಬೇಗ ವೆಚ್ಚರಹಿತವಾಗಿ ನ್ಯಾಯವನ್ನು ಒದಗಿಸೋ ಕೆಲಸವನ್ನು ಮಾಡುತ್ತೆ. ಸೆಕೆಂಡ್ ಒನ್, ಟು ಜನರೇಟ್ ಅವೇರ್ನೆಸ್ ಅಮಾಂಗ್ ದಿ ಪಬ್ಲಿಕ್ ರಿಗಾರ್ಡಿಂಗ್ ಕನ್ಸಿಲಿಯೇಟರಿ ಮೋಡ್ ಆಫ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್. ವಿವಾದವನ್ನು ಇತ್ಯರ್ಥಪಡಿಸಿಕೊಳ್ಳುವಂತಹ ಸಮಾಲೋಚನಾ ವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ. ಅಂದರೆ ಸಮಾಲೋಚನೆ, ಮಾತುಕತೆ, ಚರ್ಚೆಗಳ ಮೂಲಕ ವಿವಾದಗಳನ್ನು ಆದಷ್ಟು ವೇಗವಾಗಿ ಪರಿಹರಿಸಿಕೊಳ್ಳುವಂಥ ವಿಧಾನಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಒನ್, ಟು ಗಿಯರ್ ಅಪ್ ದ ಪ್ರಾಸೆಸ್ ಆಫ್ ಆರ್ಗನೈಸಿಂಗ್ ದಿ ಲೋಕ್ ಅದಾಲತ್ಸ್ ಆ್ಯಂಡ್ ಟು ಎನ್ಕರೇಜ್ ದ ಪಬ್ಲಿಕ್ ಟು ಸೆಟಲ್ ದೇರ್ ಡಿಸ್ಪ್ಯೂಟ್ಸ್ ಔಟ್ಸೈಡ್ ದ ಫಾರ್ಮಲ್ ಸೆಟಪ್. ಲೋಕ್ ಅದಾಲತ್ಗಳನ್ನು ಸಂಘಟಿಸೋದಕ್ಕೆ ಹಾಗೂ ಸಾರ್ವಜನಿಕರು ತಮ್ಮ ವಿವಾದಗಳನ್ನು ಈ ಸಾಂಸ್ಥಿಕ ಚೌಕಟ್ಟಿನ ಹೊರಗಡೆ, ಅಂದರೆ ಲೀಗಲ್ ಪ್ರೊಸೀಜರ್ ಏನಿದೆ ಅಥವಾ ಕಾನೂನು, ಕೋರ್ಟು, ಈ ಪ್ರಕ್ರಿಯೆ ಏನಿದೆ ಅದರಿಂದ ಹೊರತಾಗಿ ಮಾತುಕತೆಗಳ ಮೂಲಕ ಅನೌಪಚಾರಿಕವಾಗಿ ಸಮಸ್ಯೆಗಳನ್ನು, ವಿವಾದಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಇದು ಪ್ರೋತ್ಸಾಹವನ್ನು ನೀಡುತ್ತೆ. ಲಾಸ್ಟ್ ಒನ್, ಟು ಎಂಪವರ್ ಪಬ್ಲಿಕ್ ಎಸ್ಪೆಷಲಿ ವುಮೆನ್ ಟು ಪಾರ್ಟಿಸಿಪೇಟ್ ಇನ್ ಜಸ್ಟಿಸ್ ಡೆಲಿವರಿ ಮೆಕ್ಯಾನಿಸಮ್. ನ್ಯಾಯ ವಿತರಣಾ ಕಾರ್ಯವಿಧಾನದಲ್ಲಿ ಅಥವಾ ನ್ಯಾಯ ವಿತರಣಾ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಭಾಗವಹಿಸೋದಕ್ಕೆ ಪ್ರೋತ್ಸಾಹವನ್ನು NCW ನೀಡುತ್ತೆ. NCW ಬೇರೆ ಬೇರೆ ರೀತಿಯ ಕ್ಯಾಂಪೇನ್ಗಳನ್ನು ಮಾಡುತ್ತೆ. ಅದಕ್ಕೆ ಉದಾಹರಣೆಯಾಗಿ ಅದರ ವೆಬ್ ತಾಣದಲ್ಲಿ ನಾವು ಇದನ್ನು ನೋಡ್ಬೋದು. ವುಮೆನ್ ರೈಟ್ಸ್ನ ಪ್ಲೆಡ್ಜ್ ಟೇಕಿಂಗ್ ಕ್ಯಾಂಪೇನ್ ಮಾಡ್ತಾ ಇರೋದು, ಆ್ಯಂಟಿ ಡೌರಿ ಪ್ಲೆಡ್ಜ್ ಟೇಕಿಂಗ್ ಕ್ಯಾಂಪೇನ್ ಮಾಡ್ತಾ ಇರೋದು, ಇವುಗಳು ಕೂಡ ನಮಗೆ ಕಂಡುಬರುತ್ತೆ. ಅಂದರೆ ಸಂದರ್ಭ ಸ್ಪಂದಿಯಾಗಿ ಜನರಲ್ಲಿ ಅರಿವು ಮೂಡಿಸುವಂಥ ಹಲವಾರು ಕಾರ್ಯಗಳನ್ನು NCW ಮಾಡ್ತಾ ಇರುತ್ತೆ. ಪವರ್ಸ್ ಆಫ್ ದಿ NCWಗೆ ಇರುವಂಥ ವಿಶೇಷವಾದಂಥ ಅಧಿಕಾರಗಳು ಏನೇನು? ದ ಕಮಿಷನ್ ಕ್ಯಾನ್ ಅಪಾಯಿಂಟ್ ಕಮಿಟೀಸ್ necessary for dealing with the special issues taken up by it from time to time. ಆಯೋಗವು ಕಾಲಕಾಲಕ್ಕೆ ಕೈಗೆತ್ತಿಕೊಂಡಂಥ ವಿಶೇಷ ಸಮಸ್ಯೆಗಳನ್ನು ನಿಭಾಯಿಸಲು ಅಗತ್ಯವಾದಂಥ ಸಮಿತಿಗಳನ್ನು ನೇಮಕ ಮಾಡಬಹುದು, ವಿಶೇಷವಾದಂಥ ಸಮಿತಿಗಳನ್ನು ನೇಮಕ ಮಾಡಬಹುದು. ಸೆಕೆಂಡ್ ಒನ್, ಇಟ್ ಈಸ್ ಆಲ್ಸೋ ಎಂಪವರ್ಡ್ ಟು co-opt as members of any such committee the person from outside the commission, means non-members of the NCW. NCWನ ಸದಸ್ಯರ ಅಲ್ಲದೇ ಇರುವಂತಹ ವ್ಯಕ್ತಿಗಳ ಸಹಕಾರವನ್ನು ಕೂಡ ಪಡೆಯುವಂಥ ಅಧಿಕಾರವನ್ನು NCW ಹೊಂದಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ದಿ co-opted members who are the non-members of NCW, the co-opted members or persons can attend the meetings of the committee and take part in its proceedings, but without the voting right.
ಈ NCWನ ಸದಸ್ಯರ ಅಲ್ಲದೇ ಇರುವಂಥವರ ಸಹಕಾರವನ್ನು NCW ಏನಾದರೂ ಪಡ್ಕೊಂಡ್ರೆ ಅವರು NCWನ ಮೀಟಿಂಗ್ಗಳಲ್ಲಿ ಭಾಗವಹಿಸ್ಬೋದು, ಪ್ರೊಸೀಡಿಂಗ್ಸಿನ ಪ್ರಕ್ರಿಯೆಯಲ್ಲಿ ಕೂಡ ಭಾಗವಹಿಸ್ಬೋದು. ಆದರೆ ಅವರಿಗೆ ಅಲ್ಲಿ ಮತದಾನ ಮಾಡುವಂಥ ಯಾವುದೇ ಹಕ್ಕು ಇರೋದಿಲ್ಲ. ಥರ್ಡ್ ಒನ್, ದಿ ಕಮಿಷನ್ ಶಾಲ್ ರೆಗ್ಯುಲೇಟ್ ಇಟ್ಸ್ ಓನ್ ಪ್ರೊಸೀಜರ್ ಆ್ಯಂಡ್ ಆಲ್ಸೋ ದ ಪ್ರೊಸೀಜರ್ ಆಫ್ ಇಟ್ಸ್ ಕಮಿಟೀಸ್. ಆಯೋಗವು ತನ್ನದೇ ಆದ ಕಾರ್ಯವಿಧಾನವನ್ನು ಹಾಗೂ ಅದರ ಸಮಿತಿಗಳ ಕಾರ್ಯವಿಧಾನವನ್ನು ಕೂಡ ನಿಯಂತ್ರಿಸುವಂಥ ಕೆಲಸವನ್ನು ಮಾಡುತ್ತೆ. NCW has all the powers of a civil court trying a suit and in particular in respect of the following matters. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ NCW ಯಾವುದೇ ಸಿವಿಲ್ ನ್ಯಾಯಾಲಯಗಳಿಗೆ ಕಡಿಮೆ ಇಲ್ಲದಂತೆ ಅಥವಾ ಸಿವಿಲ್ ನ್ಯಾಯಾಲಯಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಯಾವ್ಯಾವ ವಿಷಯಗಳಲ್ಲಿ ಸಿವಿಲ್ ನ್ಯಾಯಾಲಯದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಫಸ್ಟ್ ಒನ್, summoning and enforcing the attendance of any person from any part of India and examining him on oath. ಭಾರತದ ಯಾವುದೇ ಭಾಗದಿಂದ ಯಾವುದೇ ವ್ಯಕ್ತಿಯ ಹಾಜರಾತಿಯನ್ನು ಕರೆದು ಅಥವಾ ಅವನಿಗೆ ಹಾಜರಾಗೋದಕ್ಕೆ ಆದೇಶವನ್ನು ನೀಡಿ ಆತನನ್ನು ನ್ಯಾಯಾಲಯದಲ್ಲಿ ಪ್ರಮಾಣ ವಚನ ತಗೊಂಡು ಇನ್ವೆಸ್ಟಿಗೇಟ್ ಮಾಡೋ ಥರ ಅವನನ್ನು ವಿಚಾರಣೆ ನಡೆಸುವಂಥ ಅಧಿಕಾರ NCWಗೆ ಇರುತ್ತೆ. ನೆಕ್ಸ್ಟ್ ಒನ್, ರಿಕ್ವೈರಿಂಗ್ ದಿ ಡಿಸ್ಕವರಿ ಆ್ಯಂಡ್ ಪ್ರೊಡಕ್ಷನ್ ಆಫ್ ಎನಿ ಡಾಕ್ಯುಮೆಂಟ್. ಯಾವುದೇ ಡಾಕ್ಯುಮೆಂಟ್ಗಳನ್ನು ಅಂದರೆ ಅತ್ಯಗತ್ಯವಾದಂಥ ದಾಖಲೆಗಳನ್ನು ಪತ್ತೆ ಹಚ್ಚೋದು, ಅವುಗಳನ್ನು ತಯಾರು ಮಾಡೋದು ಅಥವಾ ಅವುಗಳನ್ನು ಒದಗಿಸೋದು ಇದರ ಮತ್ತೊಂದು ಅಧಿಕಾರ. ಥರ್ಡ್ ಒನ್, ರಿಸೀವಿಂಗ್ ಎವಿಡೆನ್ಸ್ ಆನ್ ಅಫಿಡವಿಟ್ಸ್. ಅಫಿಡವಿಟ್ಗಳ ಮೂಲಕ ಅಥವಾ ಪ್ರಮಾಣ ಪತ್ರಗಳ ಮೂಲಕ, ಅಧಿಕೃತ ಪ್ರಮಾಣ ಪತ್ರಗಳ ಮೂಲಕ ಸಾಕ್ಷ್ಯಗಳನ್ನು ಪಡೆಯೋದು ಇದಕ್ಕಿರುವಂಥ ಮತ್ತೊಂದು ಅಧಿಕಾರ. ಫೋರ್ತ್ ಒನ್, ರಿಕ್ವಿಸಿಷನಿಂಗ್ ಎನಿ ಪಬ್ಲಿಕ್ ರೆಕಾರ್ಡ್ ಫ್ರಮ್ ಎನಿ ಕೋರ್ಟ್ ಆರ್ ಆಫೀಸ್. ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನು ಇದು ಕೇಳಿ ಪಡೆಯಬಹುದು. ಈ ಥರದ ಒಂದು ಅಧಿಕಾರ ಕೂಡ NCWಗೆ ಇರುತ್ತೆ. ಫಿಫ್ತ್ ಒನ್, ಇಶ್ಯೂಯಿಂಗ್ ಸಮನ್ಸ್ ಫಾರ್ ದಿ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎನಿ ಅದರ್ ಮ್ಯಾಟರ್ ವಿಚ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಸಾಕ್ಷಿಗಳು ಮತ್ತು ದಾಖಲೆಗಳ ಪರಿಶೀಲನೆಗೆ ಸಮನ್ಸನ್ನು ಜಾರಿಗೊಳಿಸೋದು, ಅಂದರೆ ಆದೇಶವನ್ನು ಹೊರಡಿಸೋದು, ಆಜ್ಞೆಯನ್ನು ಹೊರಡಿಸೋದು, ಅವುಗಳನ್ನು ಹಾಜರುಪಡಿಸೋದಕ್ಕೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ತಿಳಿಸಿದಂಥ ಸೂಚಿಸಿದಂಥ ಯಾವುದೇ ವಿಷಯಗಳ ಕುರಿತು ಈ ಥರದ ಕಾರ್ಯವನ್ನು ನಿರ್ವಹಿಸುವಂಥ ಅಧಿಕಾರವನ್ನು ಕೂಡ NCW ಹೊಂದಿರುತ್ತೆ. ಲಾಸ್ಟ್ ಒನ್, ದ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಕನ್ಸಲ್ಟ್ ದ ಕಮಿಷನ್ ಆನ್ ಆಲ್ ಮೇಜರ್ ಪಾಲಿಸಿ ಮ್ಯಾಟರ್ಸ್ ಅಫೆಕ್ಟಿಂಗ್ ವುಮೆನ್. ಮಹಿಳೆಯರ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಪ್ರಮುಖ ನೀತಿ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಏನಾದರೂ ಯೋಜನೆಗಳನ್ನು ಮಾಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ಮಹಿಳಾ ಆಯೋಗವನ್ನು ಸಂಪರ್ಕಿಸಬೇಕು. ಮಹಿಳಾ ಆಯೋಗವನ್ನು ಸಲಹೆಯನ್ನು ಪಡಿಬೇಕು. ಮಹಿಳಾ ಆಯೋಗದ ಮೂಲಕ ಸಲಹೆಯನ್ನು ಪಡ್ಕೊಂಡು ಮಹಿಳೆಯರಿಗೆ ಪೂರಕವಾದಂಥ ಯೋಜನೆಗಳನ್ನು ಸ್ಥಾಪಿಸಬೇಕಾದಂಥ ಹೊಣೆ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ. ಅಂದರೆ ಅವುಗಳಿಗೆಲ್ಲ ಸಲಹೆ ನೀಡುವಂಥ ಅಧಿಕಾರ ಕೂಡ NCWಗೆ ಇರುತ್ತೆ. ಈಗ ನಾವು ನೋಡ್ಬೋದು NCWನ ಅಧಿಕೃತವಾದಂಥ ವೆಬ್ ತಾಣ. ಇದು NCWನ ಅಧಿಕೃತವಾದಂಥ ವೆಬ್ ತಾಣ ಅಥವಾ ಜಾಲತಾಣದ ಒಂದು ಚಿತ್ರ. ಇದರಲ್ಲಿ ಬೇರೆ ಬೇರೆ ಅಧಿಕಾರಿಗಳು, ಹುದ್ದೆಗಳು ಅಥವಾ ಅಲ್ಲಿ ನಡೆದಂಥ ಕಾನ್ಫರೆನ್ಸ್ಗಳು, ವರ್ಕ್ಶಾಪ್ಗಳ ಬೇರೆ ಬೇರೆ ಸಂದರ್ಭಗಳ ಫೋಟೋಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ NCWನ ಕಾರ್ಯನಿರ್ವಹಣೆ, ಸಂಸ್ಥೆ, ಅದು ಇದುವರೆಗೆ ಮಾಡಿರುವಂಥ ಕಾರ್ಯಚಟುವಟಿಕೆಗಳು, ಅದರ ಫಲಿತಾಂಶಗಳು, ಇವುಗಳೆಲ್ಲದರೂ ಕೂಡ ಮಾಹಿತಿ ನಮಗೆ ಸಿಗತ್ತೆ. ಜೊತೆಗೆ ನಾವಿಲ್ಲಿ ಆನ್ಲೈನಲ್ಲೂ ಕೂಡ ಮೊಕದ್ದಮೆಗಳನ್ನು ದಾಖಲಿಸ್ಬೋದು, ಸಲಹೆಯನ್ನು ಪಡಿಬೋದು. ಈ ಎಲ್ಲ ರೀತಿಯ ಅವಕಾಶಗಳು ನಮಗೆ ಈಗ ಅದರ ವೆಬ್ ತಾಣದಲ್ಲಿ ಲಭ್ಯ ಇದ್ದಾವೆ.
NCW ನಾವು ಈಗಾಗಲೇ ಗಮನಿಸಿದ ಹಾಗೆ ಕೇವಲ ಆ, ಇದುವರೆಗೆ ನಾವು ನೋಡಿದಂಥ ವಿಷಯಗಳ ಕುರಿತಾಗಿ ಮಾತ್ರ ಕಾರ್ಯನಿರ್ವಹಿಸಲ್ಲ, ಬದಲಾಗಿ ಸಂದರ್ಭ ಸ್ಪಂದಿಯಾಗಿ ಪಬ್ಲಿಕ್ ರಿಲೆವೆನ್ಸ್ ಇರುವಂಥ ಕೆಲಸಗಳನ್ನು ಕೂಡ ಮಾಡುತ್ತೆ. ಉದಾಹರಣೆಗೆ ಕೋವಿಡ್-19 ಸಂದರ್ಭದಲ್ಲೂ ಕೂಡ ಜನರ ಜೊತೆಗೆ ಯಾವಾಗಲೂ ಸಂಪರ್ಕದಲ್ಲಿರುವಂಥ ಕೆಲಸವನ್ನು ಮಾಡ್ತಾ ಇದೆ. ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಂಥ ಸಂದರ್ಭದಲ್ಲಿ, ಅತ್ಯಗತ್ಯ ವಸ್ತುಗಳ ಪೂರೈಕೆಯ ಸಂದರ್ಭದಲ್ಲಿ ಕೂಡ ಇದು ಸಹಕಾರವನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದೆ. ಥ್ಯಾಂಕ್ ಯು.